ಅಂದ್ರೆ ಸಾಕು, ಆಟಗಾರರ ಜೊತೆಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮಾಲಕಿ ಕಾವ್ಯ ಮಾರನ್ ಹೆಸರು ಸೌಂಡ್ ಮಾಡೋದು ನಿಮ್ಗೆಲ್ಲ ಗೊತ್ತೇ ಇದೆ. ಎಲ್ಲಾ ಸೀಸನ್ಗಳಲ್ಲೂ ಕಾವ್ಯ ಮಾರನ್ ಮೇನ್ ಅಟ್ರಾಕ್ಷನ್ ಅಂದ್ರೆ ತಪ್ಪಾಗಲ್ಲ. ಮೈದಾನದಲ್ಲಿ ಕಾವ್ಯ ನಗು, ಕೋಪ, ಹುಸಿ ಮುನಿಸು, ಜೊತೆಗೊಂದಿಷ್ಟು ಕಣ್ಣೀರು ಎಲ್ಲವೂ ಹೈಲೈಟ್ ಆಗಿರುತ್ತೆ. ಈಕೆ ಬ್ಯೂಟಿಗೆ ಅದೆಷ್ಟೋ ಯುವಕರು ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಆದ್ರೀಗ ಕಾವ್ಯ ಮಾರನ್ ಬೇರೆ ವಿಚಾರಕ್ಕೆ ಸುದ್ದಿಯಲ್ಲಿದ್ದಾರೆ. ಕಾವ್ಯಗೆ ಕಂಕಣ ಭಾಗ್ಯ ಕೂಡಿ ಬಂತ ಅನ್ನೋ ಕ್ಯೂರಿಯಾಸಿಟಿ ಫ್ಯಾನ್ಸ್ ನ ಕಾಡ್ತಿದೆ. ಇದೀಗ ಕಾವ್ಯ ಜೊತೆ ಸೂಪರ್ ಸ್ಟಾರ್ ರಜನಿಕಾಂತ್ ಸೋದರಳಿಯನ ಹೆಸರು ತಳುಕು ಹಾಕೊಂಡಿದೆ. ಅಷ್ಟಕ್ಕೂ ಏನಿದು ಹೊಸ ಸಮಾಚಾರ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಾವ್ಯ ಮಾರನ್ ಸದಾ ಸುದ್ದಿಯಲ್ಲಿರೋ ಬೆಡಗಿ. ಒಂದ್ ಕಡೆ ತಂಡದ ವಿಚಾರವಾಗಿ ಸುದ್ದಿಯಲ್ಲಿದ್ರೆ, ಮತ್ತೊಂದ್ ಕಡೆ ಕಾವ್ಯ ಪರ್ಸನಲ್ ಲೈಫ್ ಕೂಡ ಚರ್ಚೆ ಆಗ್ತಾನೆ ಇರುತ್ತೆ. ಕಾವ್ಯ ಆಸ್ತಿ ವಿಚಾರ, ಮದುವೆ ವಿಚಾರ, ಡೇಟಿಂಗ್ ಬಗ್ಗೆ ಗಾಸಿಪ್ ಹರಿದಾಡ್ತಿರುತ್ತೆ. ಇದೀಗ ಮತ್ತೆ ಅಂತಹದ್ದೇ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಕಾವ್ಯ ಮಾರನ್ ಪ್ರೀತಿಯಲ್ಲಿ ಬಿದ್ದಿದ್ದಾರಂತೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಸೋದರಳಿಯ ಸಂಗೀತ ನಿರ್ದೇಶಕ ಅನಿರುದ್ಧ್ ರವಿಚಂದರ್ ಜೊತೆ ಡೇಟಿಂಗ್ ನಡೆಸ್ತಾ ಇದ್ದಾರೆ. ಶೀಘ್ರದಲ್ಲೇ ಮದ್ವೆ ಕೂಡ ಆಗಲಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಕಾವ್ಯ ಮಾರನ್ ಹಾಗೂ ಅನಿರುದ್ಧ್ ಕಳೆದ ಕೆಲವು ತಿಂಗಳಿನಿಂದ ಡೇಟಿಂಗ್ ನಡೆಸ್ತಾ ಇದ್ದಾರೆ ಅನ್ನೋ ಸುದ್ದಿ ಸದ್ದು ಮಾಡ್ತಿದೆ. ಆಗಾಗ ಜೊತೆಗೆ ಸುತ್ತಾಡ್ತಾರೆ. ಇದೇ ವರ್ಷ ಜೂನ್ ತಿಂಗಳಲ್ಲಿ ಇವರಿಬ್ರು ಮದ್ವೆ ಆಗ್ತಾರೆ ಅನ್ನೋ ಸುದ್ದಿ ಹರಿದಾಡಿತ್ತು. ಇದರ ಬೆನ್ನಲ್ಲೇ ಅನಿರುದ್ಧ್ ಟ್ವೀಟ್ ಮಾಡಿ ಹರಿದಾಡ್ತಿರೋ ಸುದ್ದಿ ಸುಳ್ಳು ಅಂತ ಹೇಳಿದ್ರು. ಆದ್ರೀಗ ಕಾವ್ಯ ಹಾಗೂ ಅನಿರುದ್ಧ್ ವಿದೇಶದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ನ್ಯೂಯಾರ್ಕ್ ನಲ್ಲಿ ಅನಿರುದ್ಧ್ ಮತ್ತು ಕಾವ್ಯ ಮಾರನ್ ಒಟ್ಟಿಗೆ ಸುತ್ತಾಡ್ತಿರೋ ವಿಡಿಯೋ, ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಅನಿರುದ್ಧ್ ಬಿಳಿ ಪಫರ್ ಜಾಕೆಟ್ ಹೊಂದಿರುವ ತಿಳಿಬೂದು ಬಣ್ಣದ ಸ್ವೆಟ್ ಶರ್ಟ್ ನಲ್ಲಿ ಕ್ಯಾಶುಯಲ್ ಆಗಿ ಕಾಣಿಸಿಕೊಂಡ್ರೆ, ಕಾವ್ಯ ಪಫರ್ ಜಾಕೆಟ್ ಧರಿಸಿದ್ದಾರೆ. ಇದೀಗ ಇದರ ವಿಡಿಯೋ, ಫೋಟೋ ವೈರಲ್ ಆಗ್ತಿದ್ದಂತೆ ಇವರಿಬ್ರು ಪ್ರೀತಿಯಲ್ಲಿ ಬಿದ್ದಿರೋದು ನಿಜ. ಶೀಘ್ರದಲ್ಲೇ ಮದ್ವೆ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಅಂದ್ಹಾಗೆ ಅನಿರುದ್ಧ್ ರವಿಚಂದರ್ ಹುಟ್ಟಿ ಬೆಳೆದಿದ್ದೆಲ್ಲ ಚೆನ್ನೈನಲ್ಲೇ. ರವಿಚಂದರ್ ಚಿಕ್ಕಂದಿನಿಂದಲೂ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ರು. ರಜನಿಕಾಂತ್ ಪತ್ನಿ ಲತಾ ಅವರ ಸೋದರ ಸಂಬಂಧಿ ಈತ. ಹಾಗಾಗಿ ಇವರು ಚಿತ್ರರಂಗಕ್ಕೆ ಬರೋದು ಅಷ್ಟೊಂದು ಕಷ್ಟವಾಗಿರ್ಲಿಲ್ಲ. ಐಶ್ವರ್ಯ ರಜನಿಕಾಂತ್ ನಿರ್ದೇಶನದಲ್ಲಿ ಧನುಷ್ ನಟಿಸಿದ 3 ಚಿತ್ರಕ್ಕೆ ಅನಿರುದ್ಧ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ಆ ಚಿತ್ರದ ಕೊಲವಿರಿಡಿ ಸಾಂಗ್ ವಿಶ್ವದಾದ್ಯಂತ ಸದ್ದು ಮಾಡಿತ್ತು. ಬಳಿಕ ಸಾಲು ಸಾಲು ಹಿಟ್ ಸಿನಿಮಾಗಳಿಗೆ ಅನಿರುದ್ಧ್ ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ನೋಡ್ತಿದ್ದಂತೆ ಸೌತ್ ಸಿನಿ ದುನಿಯಾದ ಟಾಪ್ ಮ್ಯೂಸಿಕ್ ಡೈರೆಕ್ಟರ್ ಪಟ್ಟಕ್ಕೇರಿದ್ರು. ತಮ್ಮ ಸೂಪರ್ ಹಿಟ್ ಸಂಗೀತದಿಂದ ಸೌತ್ ಸಿನಿ ದುನಿಯಾದಲ್ಲಿ ರಾಕ್ ಸ್ಟಾರ್ ಅಂತಲೇ ಅನಿರುದ್ಧ್ ಜನಪ್ರಿಯರಾಗಿದ್ದಾರೆ. ಸದ್ಯ ಜೈಲರ್ 2, ಶಾರುಖ್ ಖಾನ್ ನಟನೆಯ ಕಿಂಗ್, ಲವ್ ಇನ್ಶೂರೆನ್ಸ್ ಕಂಪನಿ, ವಿಜಯ್ ನಟನೆಯ ಸಿನಿಮಾ ಜನನಾಯಗನ್, ತೆಲುಗಿನ ದಿ ಪ್ಯಾರಡೈಸ್, ಮ್ಯಾಜಿಕ್, DC ಸಿನಿಮಾಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಇನ್ನು ಸೆಲೆಬ್ರಿಟಿಗಳು ಅಂದ್ಮೇಲೆ ಒಬ್ಬರ ಹೆಸರು ಇನ್ನೊಬ್ಬರ ಜೊತೆ ತಳುಕು ಹಾಕಿಕೊಳ್ಳೋದು ಕಾಮನ್ ಅಲ್ವಾ. ಈ ಹಿಂದೆ ಕಾವ್ಯ ಮಾರನ್ ಹೆಸರು ಟೀಮ್ ಇಂಡಿಯಾದ ಆಟಗಾರ ರಿಷಬ್ ಪಂತ್ ಹಾಗೂ ಅಭಿಷೇಕ್ ಶರ್ಮಾ ಜೊತೆಗೆ ತಳುಕು ಹಾಕಿಕೊಂಡಿತ್ತು. ಇನ್ನು ಅನಿರುದ್ಧ್ ಕೂಡ ಫೇಮಸ್ ಆಗ್ತಾ ಇದ್ದಂತೆ ಕೀರ್ತಿ ಸುರೇಶ್ ಸೇರಿ ಕೆಲ ನಟಿಯರ ಜೊತೆಗೆ ಇವರ ಹೆಸರು ತಳುಕು ಹಾಕಿಕೊಂಡಿತ್ತು. ಇದೀಗ ಕಾವ್ಯ ಮಾರನ್ ಹಾಗೂ ಅನಿರುದ್ಧ್ ನಡುವೆ ಸಮಥಿಂಗ್ ನಡೀತಾ ಇದೆ. ಸದ್ಯದಲ್ಲೇ ಮದ್ವೆ ಆಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇವರಿಬ್ರು ಈಗ ಒಟ್ಟಿಗೆ ಕಾಣಿಸಿಕೊಂಡಿರೋದು ಹರಿದಾಡ್ತಿರೋ ಗಾಳಿ ಸುದ್ದಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ. ಸೊ ಸದ್ಯದಲ್ಲಿ ಇವರಿಬ್ರು ಮದ್ವೆ ಬಗ್ಗೆ ಅಪ್ಡೇಟ್ ಕೊಡ್ತಾರಾ ಅಂತ ಕಾದು ನೋಡ್ಬೇಕು. ನಮಸ್ಕಾರ.